ಈಗ ತಾನೇ ನೋಡ್ತಾ ಇದ್ರಿ ನೀವು ತಿಪ್ಪೆ. ಈ ತಿಪ್ಪೆಯ ಮಹತ್ವ ಯಾವ ರೀತಿ ನಿಮಗೆ ಅಂದರೆ ಒಂದು ತಿಪ್ಪೆ ಮಾಡ್ಕೋಬೇಕಂತಿದ್ರೆ ಅಂದರೆ ಆ ತಿಪ್ಪೆ ಮಾಡಿದ್ರೂ ಕಳಿಬೇಕು. ಆ ಕಳಿತಾಗ ಅಲ್ಲಿ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳು ಅಲ್ಲೇ ತಯಾರಾಗಬೇಕು, ಎರೆಹುಳ ತಯಾರಾಗಬೇಕು. ಈ ರೀತಿ ಇತ್ತು ಅಂದರೆ ಅದು ತಿಪ್ಪೆ ನಮಗೆ ಫುಡ್ ರೆಡಿ ಆಗಿದೆ ಅಂತ ಲೆಕ್ಕ. ನಮ್ಮ ಒಂದು ಬೆಳೆಗೆ ಮುಖ್ಯವಾಗಿ ತಿಪ್ಪೆ ಗೊಬ್ಬರ ಬೇಕೇ ಬೇಕಾಗುತ್ತೆ. ನೀವು ಸಾವಯವ ಕೃಷಿ ಮಾಡಕ್ಕೆ ಹೋಗಿದ್ರೆ ಹಸಿರೆಳೆ ಗೊಬ್ಬರ, ತಿಪ್ಪೆ ಗೊಬ್ಬರ, ತ್ಯಾಜ್ಯಗಳು ಇವು ಮೂರು ನಿಮಗೆ ಮುಖ್ಯವಾಗಿದ್ದು ಸಾವಯವ ಕೃಷಿಗೆ. ಈ ಒಂದು ತಿಪ್ಪೆನ ಕಳಿಸ್ಬೇಕಂತಿದ್ರೆ ನೀವು ಆ ಕಳಿವಿಕೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ನೇರ ಪ್ರಸಾರದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇಲ್ಲಿ ರೈತರೇ ಮಾಡಿದ್ದಾರೆ, ಪ್ರಾಕ್ಟಿಕಲ್ ಆಗಿ ರೈತರೇ ಮಾಡಿದ್ದಾರೆ. ಈ ಒಂದು ಡಾಕ್ಟರ್ ಸೆಲ್ ಡಿಕಂಪೋಸರ್ನ ಇವರು ಬಳಸ್ಕೊಂಡು ಇಲ್ಲಿ ಯಾವ ಥರ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಏನೇನು ಸೃಷ್ಟಿಯಾಗಿದೆ, ನಾವು ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ, ಬಟ್ ಎರೆಹುಳ ಮಾತ್ರ ನಾವು ಕಣ್ಣಿಂದ ನೋಡ್ಬೋದು. ಇಲ್ಲಿ ಯಾವ ರೀತಿ ತಯಾರಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ ನಮ್ಮ ರಮೇಶ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ರಮೇಶ್. ನಮಸ್ಕಾರ ಸರ್. ಈಗ ಇಲ್ಲಿ ನೀವು ತಿಪ್ಪೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಈ ತಿಪ್ಪೆ ಎಷ್ಟು ತಿಂಗಳಾಗಿದೆ ಇದು ಮಾಡ್ಕೊಂಡು ನೀವು ಹಾಕಿ ಸ್ಟೋರ್ ಮಾಡ್ಕೊಂಡಿರೋದು? ಇದು 5 ತಿಂಗಳಾಗಿದೆ. 5 ತಿಂಗಳಾಗಿದೆ. ಸರಿ, ಈ 5 ತಿಂಗಳಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವ ರೀತಿ ಮಾಡ್ಕೊಂಡ್ರಿ, ಮತ್ತೆ ಡಾಕ್ಟರ್ ಸಾಲ್ ಡಿಕಂಪೋಸರ್ ಯಾವಾಗ ನೀವು ಬಳಸ್ಕೊಂಡ್ರಿ? ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ರೀ ಈಗ ರೌದಿ ಏನ್ ಇರ್ತೈತ್ರಲ್ಲ ಸರ್, ಈಗ ತ್ಯಾಜ್ಯ ವಸ್ತುಗಳು ಏನಿರ್ತಾರಲ್ಲ ಅವನ್ನೆಲ್ಲ ಬುಡಕ್ ಹೋಗುದ್ರಿ. ಆಮೇಲೆ ಹೆಂಡಿ ಏನ್ ದನಗಳು ಹೆಂಡಿ ಇರ್ತೈತಲ್ಲ ಅದನ್ನ ಹೆಂಡಿನ ಮ್ಯಾಲ ಕೊಟ್ಟು ಹಂಗ ರೌದಿ ಹೆಂಡಿ ಮಿಕ್ಸ್ ಮಾಡ್ಕೋತಾನೆ ಬಂದಿವ್ರಿ ಸರ್. ಮತ್ತೆ ಆಳವಾಗಿ ಏನ್ ಇಟ್ಟಿಲ್ರಿ ಸರ್ ತಿಪ್ಪಿ, ಅಂದ್ರೆ ಮೇಲೆ ಇಟ್ಟಿವ್ರಿ. ಅಂದ್ರೆ ಆಳವಾಗಿ ಇಟ್ರಿ ಏನಾಗತ್ತೆ, ನೀರು ಬಂದ್ ಏನಾರ ಅದ್ರ ತಿಪ್ಪಿಗಳು ಹೋತಂದ್ರಿ ಅಲ್ಲಿ ಗೊಬ್ಬರ ಕಳಿ ಬದ್ಲಿ ಕೊಳ್ಯಾಕತ್ತದ್ರಿ ಸರ್. ಕೊಳಿತಂದ್ರ ಅಲ್ಲಿ ಅಂದ್ರ ಭೂಮಿಗೆ ಏನ್ರಿ ಉಪಕಾರಿ ಜೀವಿಗಳು ಬೇಕ್ರಿ. ತಿಪ್ಪಿ ಅಂದ್ರೆ ಉಪಕಾರಿ ಜೀವಿಗಳನ್ನ ನಾವು ಕೊಡ್ಬೇಕ್ರಿ, ಅಲ್ಲಿ ಸೂಕ್ಷ್ಮ ಜೀವಿಗಳನ್ನ ಕೊಡ್ಬೇಕು. ಬಟ್ ಅದ್ ಕೊಳ್ಯಾಕೈತೆ ಅಂದ್ರೆ ಅಪಕಾರಿ ಜೀವಿಗಳನ್ನ ಕೊಡ್ಬೇಕಾಗೈತ್ರಿ 100%. ಅಲ್ಲಿ ಭೂಮಿಗೆ. ಅದಕ್ಕೋಸ್ಕರ ಏನ್ ಮಾಡಿದ್ರಿ, ಈ ಭೂಮಿ ಅಂದ್ರೆ ನೀರನ್ನ ಅತಿ ಹೆಚ್ಚು ಬಿಡತಕ್ಕಂತ ಅಂದ್ರೆ ಅದಕ್ಕೆ ಎಷ್ಟು ಉಪಯೋಗ ಬೇಕು ಅಷ್ಟ ಬೇಕಂತ ಹೇಳಿ ಇದನ್ನ ಮ್ಯಾಲ ತಿಪ್ಪಿನ ಇಷ್ಟ ಮಾಡ್ಕೊಂಡಿರ್ತಾರೆ. ಓಕೆ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮ ರಮೇಶ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅತಿ ಆಳದಲ್ಲಿ ನಾವು ತಿಪ್ಪೆನ ಮಾಡ್ಕೋಬಾರ್ದು. ಸ್ವಲ್ಪ ಮಟ್ಟಿಗೆ 1.5 ಅಡಿ 2 ಅಡಿ. ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಸಾಯಿಲ್ ಡಾಕ್ಟರ್ಸ್ ಹೇಳಿದ್ದಾರೆ ಅತಿ ಆಳ ಬೇಡ, 1-2 ಫೀಟ್ ನೀವು ಆಳದಲ್ಲಿ ಇಟ್ಕೊಂಡು ಅದನ್ನ ತಿಪ್ಪೆನ ರೆಡಿ ಮಾಡ್ಕೋಬೇಕು, ನೆರಳಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ಒಂದು ಮರ, ಈ ಕಡೆ ಮರ ಇದೆ, ಈ ಕಡೆ ಮರ ಇದೆ, ಈ ಕಡೆ ಮರ ಗಿಡಗಳಿದಾವೆ. ಈ ತರ ಒಂದು ನೆರಳಲ್ಲಿ ಇವರು ಒಂದು ತಿಪ್ಪೆನ ಅಂದ್ರೆ ಬಿಸಿಲು ಬೀಳಬೇಕು, ಇದಕ್ಕೆ ನೆರಳು ಬೀಳಬೇಕು ಅಂತ ನಮ್ಮ ರಮೇಶ್ ಅವರು ಆ ಒಂದು ವೈಜ್ಞಾನಿಕವಾಗಿ ನೋಡ್ಕೊಂಡು ಅವರು ಇಲ್ಲಿ ಮಾಡ್ತಾ ಇರುವಂತದ್ದು. ಅತಿ ಆಳದಿಲ್ಲ, ಮೇಲೆ ಭಾಗದಲ್ಲಿ ಅಂದ್ರೆ 1-2 ಫೀಟ್ ಆಳ ಕೊಟ್ಕೊಂಡು ಇವರು ತಿಪ್ಪೆನ ತಯಾರು ಮಾಡ್ಕೊಂಡಿದ್ದಾರೆ. ನೀವು ಈಗ 5 ತಿಂಗಳಾಗಿದೆ ಅಂತ ಹೇಳಿದ್ರಲ್ಲ, ಡಿಕಂಪೋಸರ್ ಡಾಕ್ಟರ್ ಸಾಲ್ ಡಿಕಂಪೋಸರ್ ಯಾವಾಗ ನೀವು ಮೇಲೆ ಕೊಟ್ಟಿದ್ದೀರಾ? ಅಂದ್ರ ಈಗ 3.5 ತಿಂಗಳು ಏನೈತಲ್ಲ ಸರ್, ನಾವು 3.5 ತಿಂಗಳಿಗೆ ಡಿಕಂಪೋಸರ್ ಕೊಟ್ಟಿವಿ ಸರ್. ಅಂದ್ರೆ ಮೊದಲ ಅಂದ್ರೆ ಬುಡಕ್ ಏನಾಗ್ತಿದ್ರೆ ರೌದತ್ತು ಕಳಿಲಿಲ್ರಿ ಸರ್, ಅದು ಕಳಿಲಿಲ್ರಿ. ಆ ಕಳಿಲಾಕಾಗೆ ಅದನ್ನ ಡಿಕಂಪೋಸರ್ ಕೊಡ್ ಅಂತ ಹೇಳಿ ಡಿಕಂಪೋಸರ್ ಕೊಟ್ಟಿವಿ ಸರ್. ಡಿಕಂಪೋಸರ್ ಕೊಟ್ಟು ಮ್ಯಾಲ ನೀರನ್ನ 1 ವಾರ ತನಕ ತಂಪಿಟ್ಟಿವ್ರಿ ಸರ್. ಆ ಕೊಟ್ಟದಿಂದ ಈಗ 5 ತಿಂಗಳಲ್ಲಿ ಗೊಬ್ಬರ ರೆಡಿ ಆಗಿದೆ ಸರ್. ರೆಡಿ ಆಗಿದೆ. ಸ್ವಲ್ಪ ತೋರಿಸ್ತೀರಾ ರಮೇಶ್? ಈ ತರ ಇಲ್ಲಿ ರೆಡಿ ಆಗಿದೆ ಸರ್. ಇದು ಈ ತರ ಅಂದ್ರೆ ಇನ್ನೂ ಈಗ ಸ್ಟಾರ್ಟ್ ಇದೆ ಸರ್. ಇಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳು ನೋಡ್ಬೇಕಂತಿದ್ರೆ ನೀವು ಇಲ್ಲಿ ನೋಡ್ಬೋದು. ಇದು ನೋಡಿ, ಇಲ್ಲಿ ಸಾಕಷ್ಟು ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳು ಇದರಲ್ಲಿ ಇರುತ್ತೆ. ನೀವೇನು
ಹೊರಗಡೆಯಿಂದ ತಗೊಂಬಂದು ಎರೆಹುಳ ಗೊಬ್ಬರನ ಹಾಕ್ತಿರಲ್ಲ, ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಬೇಡಿ. ನಿಮ್ಮ ತಿಪ್ಪೆನ ಎರೆಹುಳ ಗೊಬ್ಬರನಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಉದಾಹರಣೆನೂ ನಾವು ಕೊಟ್ಟಿದ್ದೀವಿ ಸಾಕಷ್ಟು. ನೋಡಿ, ಈಗ ಆ ತಿಪ್ಪೆನ ಯಾವ ಥರ ತಯಾರು ಮಾಡ್ಕೊಂಡಿದ್ದಾರೆ ಅಂದರೆ, ಒಂದು ನೆರಳು ಬೇಕು, ಒಂದು 2 ಫೀಟು ನೀವು ಆಳ ಆಡ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಗಾಳಿ ಬೆಳಕು ಅಂದರೆ ಬಿಸಿಲು ಬೀಳಬೇಕು, ಆ ಥರ ವೆಟ್ ಮಾಡ್ಕೋಬೇಕು. ಅಂದರೆ 15 ದಿವಸಕ್ಕೊಮ್ಮೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ವೆಟ್ ಮಾಡ್ಕೊಂಡಿದೆ ಆದರೆ ನಿಮಗೆ ಅಲ್ಲಿ ಎರೆಹುಳ ಗೊಬ್ಬರ ತಯಾರಾಗುತ್ತೆ. ಡಾಕ್ಟರ್ ಸಾಯಿಲ್ ಡಿಕಂಪೋಸರು 2ರಿಂದ 3 ಟನ್ಗೆ 1 ಲೀಟ್ರು 500 ಲೀಟ್ರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಚಿಮುಕ್ಸಿದ್ರೆ ಆದರೆ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಅವಾಗ 15 ದಿವಸಕ್ಕೊಮ್ಮೆ ನೀರು ಬಿಟ್ಕೊಂಡು ಮಾಡ್ಕೊಂಡಿದೆ ಆದರೆ ಈ ಥರ ಎರೆಹುಳ ಗೊಬ್ಬರ ತಯಾರಾಗುತ್ತೆ ನಿಮಗೆ.